ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಳ್ಳಿ ಹವ್ಯಾಸ. ನೋಡಿ, ನಾನಿವತ್ತು ನನ್ನ ಗಾರ್ಡನ್ನಲ್ಲಿರೋ ಸ್ಟಾರ್ ಫ್ಲವರ್ ಅಂದರೆ ಇದನ್ನು ನರ್ಸರಿಯಲ್ಲೆಲ್ಲ ಕೇಳಿದರೆ ಪೆಂತಾಸ್ ಅಂತ ಕರೀತಾರೆ. ನಾವು ಇದನ್ನು ಆಲ್ಮೋಸ್ಟ್ ಹಳ್ಳಿ ಕಡೆ ನಾನು ಗೊಂಚೆ ಹೂವಿನ ಗಿಡ ಅಂತಲೇ ಕರಿತೀನಿ. ನೋಡಿ, ಇದರಲ್ಲಿ ನಮ್ಮ ಮನೇಲಿ ಸುಮಾರು ಒಂದು 5 ಕಲರ್ಸ್ ಇದೆ. ನಿಮ್ಮ ಮನೇಲಿ ಯಾರಾದರೂ ನಮ್ಮ ಮನೇಲಿ ಇಲ್ಲದೇ ಇರೋ ಯಾವುದಾದ್ರೂ ಕಲರ್ಸ್ ಇದ್ದರೆ ಖಂಡಿತ ನನ್ನ ಜೊತೆ ಶೇರ್ ಮಾಡಿಕೊಂಡು ಕಮೆಂಟ್ ಮಾಡಿ ಹೇಳಿ. ನಾನು ಇಲ್ಲಿವರೆಗೂ ಈ ಸ್ಟಾರ್ ಫ್ಲವರ್ಸಲ್ಲಿ ಯೆಲ್ಲೋ ಆ್ಯಂಡ್ ಆರೆಂಜ್ ಕಲರ್ಸ್ ಫ್ಲವರನ್ನು ಇಲ್ಲಿವರೆಗೂ ನಾನು ನೋಡಿಲ್ಲ. ನಿಮ್ಮ ಮನೆಯಲ್ಲಿ ಯಾರದಾರು ಮನೇಲಿ ಆ ಥರ ಕಲರ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಇದು ಒಂದು ಗಿಡ ನಾನು ನರ್ಸರಿಯಿಂದ ತಂದಿರೋದು. ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಡ್ತಾ ಇದೆ. ನರ್ಸರಿಯಿಂದ ಗಿಡಗಳು ತುಂಬ ಬುಷಿಯಾಗಿ ಬೆಳೆದಿರುತ್ತೆ, ತುಂಬ ಬ್ರ್ಯಾಂಚಸ್ ಸಹ ಇರುತ್ತೆ. ಹೀಗೆ ಹೂವು ಅರಳಿ ಹೋದ ತಕ್ಷಣ ಆ ಹೂವು ಅರಳಿ ಬಾಡಿದ ಗೊಂಚಲನ್ನು ಕಟ್ಟಿಂಗ್ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಹೂ ಬರುತ್ತೆ. ನೋಡಿ, ನಾವು ಕಟ್ಟಿಂಗ್ಸಿಂದ ಹಾಕಿರೋ ಗಿಡಗಳು ಈ ಥರ ಉದ್ದನಾಗಿ ಬೆಳೆಯುತ್ತೆ, ಆದರೆ ಹೂಗಳು ಕಡಿಮೆ ಬರುತ್ತೆ. ಅದು ಏಕೋ ಏನೋ ಗೊತ್ತಿಲ್ಲ, ನರ್ಸರಿಯಲ್ಲಿಂದ ತಂದ ಗಿಡಗಳ ಥರ ಹೂವು ಜಾಸ್ತಿ ಬರೋದೇ ಇಲ್ಲ. ನೋಡಿ, ಇದು ಚಿಲ್ಲಿ ರೆಡ್. ಇದು ನಮ್ಮಮ್ಮ ಯಾರ್ದೋ ಮನೆಯಿಂದ ತಂದು ಹಾಕಿಟ್ಟಿದ್ರು. ಪಾಟನ್ನೇ ಎತ್ಕೊಂಡು ಬಂದುಬಿಟ್ಟಿದ್ದೀನಿ ನಾನು. ನೋಡಿ, ಇದು ನರ್ಸರಿಯಿಂದ ತಂದ ಗಿಡ. ರಾಣಿ ಪಿಂಕಲ್ಲಿ ಸ್ವಲ್ಪ ವೈಟ್ ಶೇಡ್ ಇದೆ. ಹಾಗೆ ನಮ್ಮ ಮನೆಯಲ್ಲಿ ಮೊದಲು ನಾನು ಕಟ್ಟಿಂಗ್ ನಟ್ಟಿದ್ದು ಫುಲ್ ಡಾರ್ಕ್ ಪಿಂಕ್ ಇದೆ. ಡಾರ್ಕ್ ರಾಣಿ ಪಿಂಕ್ ಅಂತಾರಲ್ಲ ಅದು. ನರ್ಸರಿಯಿಂದ ತಂದಿರೋದು, ಅದರಲ್ಲೇ ಸ್ವಲ್ಪ ವೈಟ್ ಶೇಡ್ ಇದೆ. ಹೀಗೆ ಒಂಥರ ಜಾತಿ ಗಿಡಗಳಲ್ಲಿ ಎಷ್ಟು ಥರ ಕಲೆಕ್ಷನ್ ಇರುತ್ತೋ ನಮಗೆ ಗೊತ್ತಿರೋದಿಲ್ಲ. ನಾವು ಆದಷ್ಟು ಡಿಫ್ರೆಂಟ್ ಕಲರ್ಗಳನ್ನು ಕಲೆಕ್ಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಆದರೂ ಸಹ ನಮ್ಮ ಮನೇಲಿ ಇನ್ನೂ 2 ಕಲರ್ಸ್ ಇತ್ತು, ಬ್ಲೂ ಕಲರ್ ಹಾಗೆ ಪೌಡರ್ ಪಿಂಕ್ ಕಲರ್. ಆ ಗಿಡ ಸತ್ತು ಹೋಗಿಬಿಟ್ಟಿದೆ. ನನಗೆ ಪೌಡರ್ ಪಿಂಕ್ ಕಲರು ತುಂಬ ಡಿಫ್ರೆಂಟಾಗಿ ಕಾಣ್ತಿತ್ತು. ಪೌಡರ್ ಪಿಂಕ್ ಸಹ ಗಿಡ ತುಂಬ ಹೂ ಬಿಡ್ತಾಯಿತ್ತು. ಅದೇನೋ ಆಗಿ ಮಿಸ್ ಆಗಿ ಸತ್ತು ಹೋಗ್ಬಿಟ್ಟಿದೆ. ನೋಡಿ, ಇದು ನಮ್ಮ ಮನೆಯಲ್ಲಿರೋ ಬ್ಲೂ ಕಲರು. ನೋಡಿ, ಈ ಥರ ಸ್ಟಾರ್ ಫ್ಲವರ್ ಅಂತ ಏಕೆಂದರೆ ಎಲ್ಲ ಹೂಗಳು ಸ್ವಲ್ಪ ನಕ್ಷತ್ರದ ಆಕಾರದಲ್ಲಿ ಗೊಂಚಲು ಇರೋದ್ರಿಂದ ಇದನ್ನು ಸ್ಟಾರ್ ಫ್ಲವರ್ ಅಂತ ಕರೆಯುತ್ತಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.